ಲಗ್ನದ ಸಮಾಚಾರ ಹೇಳ್ತಾನೆ ಎಂದು ನಾವು ತಿಳಿದಿದ್ದರೆ ಇದೇ ಅಂತೇನೋ ನಿನ್ನ ಕೆಲಸ. ಅಮ್ಮ ನೀನಿಟ್ಟು ಸುಮ್ಮನೆ ಸ್ವಲ್ಪ ನಿಂದ್ರ ಬಾಳ ನಿಂದ್ರಬೇಡ, ಜಾಡ್ ಸ್ವಚ್ಛ ಅಲ್ಲಿ ಕುಳಿತು ನೋಡ. ಇಲ್ಲವಾದರೆ ನೀನೇ ಆ ವೀರನನ್ನು ಇಲ್ಲಿಗೆ ಕರೆಸಿ ಕೆರವಿಲ್ಲ ಒಡೆದು ನೀನು ನನ್ನ ತಂಗಿ ಲಕ್ಷ್ಮಿಯನ್ನು ಮದುವೆಯಾಗಿ ಬಿಡು. ಎಲ್ಲ ಕೆಲಸ ಓಕೆ ಆಗುತ್ತದೆ. ಇದರ ಬಗ್ಗೆನೇ ಇಬ್ಬರು ಸೇರಿ ತಿಳಿಸಿದ್ದಾಗಿದೆ. ಇವತ್ತೇ ಸ್ಟ್ರೈಕ್ ಕೊನೆ ಆಗುತ್ತೆ. ಅದು ಇವತ್ತೇ ಕೊನೆಯಾಗಿದ್ದಾರೆ ಅವನ ತಾರೀಖ್ನ ಇವತ್ತೇ ಕಡೆ ಮಾಡ್ಬರ್ತಾರೆ. ಬೇಬರ್ಸಿ ನೀನಿಟ್ಟು ಸುಮ್ಮನೆ ಸ್ವಲ್ಪ ನಿಂದ್ರ, ಜಾಡ್ ಸೋದ್ ಬಿಡ್ಯಾನ. ಈ ಸಸಿ ಮೇಲೆ ನಂಬಿಕೆ ಸಸಿ ಐತೆ. ಆ ಸಸಿ ನಮ್ಮ ಲಕ್ಷ್ಮಣ್ ಮದುವೆಯಾಗ ಒಪ್ಪಿಗೆ ಐತಾನ. ಪಾತಮ್ಮ ನಿಮ್ಮ ಅಣ್ಣಂದ ನಾನು ಒಪ್ಪಿಗೆ ತಗೊಂಡೇ ಬಂದಿದ್ದೇನೆ. ಮೊದಲು ಲಕ್ಷ್ಮಿನ ಕೇಳಿರಿ. ಶಬ್ಬಾಷ್, ನಿನ್ನೆದುರಿಗೆ ಕೇಳುತ್ತೇನೆ. ಲಕ್ಷ್ಮಿ, ಏ ತಂಗಿ ಲಕ್ಷ್ಮಿ, ಏನನ್ನ ಕೆಲಸ? ಬಾ ತಂಗಿ, ನಿನ್ನ ಮದುವೆ ಆಗುವ ಗಂಡು ಬಂದಿದ್ದಾನೆ ನೋಡಿಲ್ಲಿ. ಇವನನ್ನು ನೋಡಿ ನಾನೇನು ಮಾಡ್ಬೇಕಣ್ಣ? ಮದುವೆ ಆಗಬೇಕಮ್ಮ. ಈಗ ಇವನು IPS ಓದಿ ಇನ್ಸ್ಪೆಕ್ಟರ್ ಆಗಿದ್ದಾನೆ. ಅಣ್ಣ, ಇವನು ಇನ್ಸ್ಪೆಕ್ಟರ್ ಆದ್ರೇನೋ ಕಲೆಕ್ಟರ್ ಆದ್ರೇನೋ ನಾನು ಮದುವೆ ಆಗುದಿಲ್ಲ. ಲಕ್ಷ್ಮಿ, ನೀನು ನನ್ನ ತಂಗಿ ಅಲ್ಲವೇ? ಅಣ್ಣ, ಮನ ತಂಗಿ ಅನ್ನೋದು ಇಡೀ ಊರಿಗೆ ಗೊತ್ತಿದೆ. ಆದ್ರೆ ನಾನು ಮದುವೆ ಆಗೋಗಳು ಬೇರೆ ಇದ್ದಾನೆ, ಇವನಲ್ಲ. ನನಗೆ ಗೊತ್ತಿಲ್ಲದ ನಿನ್ನ ತಂಗಿ ನನ್ನ ತಂಗಿಯ ಕೈ ಹಿಡಿಯುವ ಅವನೇ ಅವನೊಬ್ಬನ ಕುಂದಿ. ನಾನು ಅದಕ್ಕೆ ಅವಕಾಶ ಕೊಡಲಾರೆ. ನೀನು ಇವನ್ನೇ ಮದುವೆ ಆಗಬೇಕು.